ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಸಾರು. ಮಂಗಳೂರು ಕಡೆ ಯಾವ ಥರ ಮಾವಿನ ಹಣ್ಣಿನ ಸಾರು ಮಾಡ್ತಾರೆ ಅಂತ ನೋಡೋಣ. ರುಚಿಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಆಗಿ ಮಾಡೋದು. ಇದನ್ನು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ತೆಂಗಿನ ತುರಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು 4ರಿಂದ 5 ಹಸಿಮೆಣಸಿನಕಾಯಿ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ. 1 ಸ್ಪೂನ್ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು. ಇದು ಸ್ವಲ್ಪ ಗಟ್ಟಿಯಾಗಿದೆ, ಅದಕ್ಕೆ ಇನ್ನೂ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಗ್ರೈಂಡ್ ಮಾಡ್ತಾ ಇದ್ದೀನಿ. ಇದು ಇವಾಗ ಗ್ರೈಂಡ್ ಆಗಿದೆ ನೋಡಿ. ಇವಾಗ ಮಾವಿನ ಹಣ್ಣನ್ನ ನಾನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಅಂಗಡಿಯಲ್ಲಿ ಸಿಗೋ ಮಾವಿನ ಹಣ್ಣು ಅಲ್ಲ, ಮಂಗಳೂರು ಕಡೆ ಕಾಡಲ್ಲಿರುತ್ತೆ, ನಾರ್ಮಲ್ ಆಗಿ ಸಿಗೋವಂಥ ಮಾವಿನ ಹಣ್ಣು ಇದು ನೋಡಿ. ಈ ಥರ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ಎಲ್ಲ ಮಾವಿನ ಹಣ್ಣದು ಸಿಪ್ಪೆ ತೆಗಿಬೇಕು ಇದೇ ಥರ. ಮಂಗಳೂರಲ್ಲಿ ಮಳೆಗಾಲದಲ್ಲಿ 4 ಮಾವಿನ ಹಣ್ಣು ಇದ್ದರೆ ಸಾಕು. ಈ ಮಾವಿನ ಹಣ್ಣಲ್ಲಿ ತುಂಬ ವೆರೈಟಿ ರೆಸಿಪಿ ಮಾಡ್ಬೋದು. ಒಂದೊಂದಾಗಿ ಎಲ್ಲನೂ ಮಾವಿನ ಹಣ್ಣನ್ನ ನಾನು ಸಿಪ್ಪೆ ತೆಗೆದು ಈ ಥರ ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಒಂದು 4ರಿಂದ 5 ಮಾವಿನ ಹಣ್ಣು ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನ ಇವಾಗ ತಿವಿಸ್ಬೇಕು. ಚೆನ್ನಾಗಿ ತಿವಿಸ್ಕೊಳ್ಳಿ. ಇದು ರಸ ಎಲ್ಲ ಸ್ವಲ್ಪ ಆಚೆ ಬರಲಿ. ಈ ಥರ ಚೆನ್ನಾಗಿ ರಸ ಆಚೆ ಬರೋವರೆಗೂ ತಿವಿಸ್ಕೊಳ್ಳಿ. ಯಾಕಂದರೆ ಇದು ರಸ ಆಚೆ ಬಂದ್ರೇ ಸ್ವಲ್ಪ ಹುಳಿ ಹುಳಿ ಇರುತ್ತೆ. ಯಾಕಂದರೆ ಇದಕ್ಕೆ ಹುಳಿ ಆ್ಯಡ್ ಮಾಡೋಂಗಿಲ್ಲ. ಏನು ಅವಾಗಲೇ ಗ್ರೈಂಡ್ ಮಾಡಿದ್ವಲ್ಲ ಅದಷ್ಟೇ ಗ್ರೈಂಡ್ ಮಾಡೋದು ಇರತ್ತೋ, ಬೇರೆ ಏನೂ ಹಾಕೋಂಗಿಲ್ಲ ಇದಕ್ಕೆ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಚಿಳ್ಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆಗಿದೆ. ಇವಾಗ ನಾನು ಇದಕ್ಕೆ 1.5 ಸ್ಪೂನಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಆಗಲೇ ಗ್ರೈಂಡ್ ಮಾಡಿರೋದಕ್ಕೆ ಹಾಕಿದ್ದೀವಿ ಮಿಕ್ಸಿ ಜಾರ್ಗೆ. ಸೊ ಸ್ವಲ್ಪ ಹಾಕ್ಕೊಂಡು ಮಾವಿನ ಹಣ್ಣಿಗೆ ಬೇಕಾದಷ್ಟು ಉಪ್ಪನ್ನ ಹಾಕ್ಕೊಂಡು ಈ ಥರ ಮತ್ತೆ ಕಲಿಸ್ಕೊಳ್ಳಿ. ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ಇದು ಉಪ್ಪು ಸ್ವಲ್ಪ ಹೀರ್ಕೊಂಡಿದೆ. ಇವಾಗ ನಾನು ಇದಕ್ಕೆ ಇದೇ ಬಾಣಲೆಗೆ ಆಲ್ರೆಡಿ ಮಿಕ್ಸಿಲಿ ಏನು ರುಬ್ಕೊಂಡಿದ್ದೀನಲ್ವ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ. ಡೈರೆಕ್ಟಾಗಿ ಈ ಬಾಣಲೆಗೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನೇನು ಬಿಸಿ ಮಾಡೋ ಹಾಗಿಲ್ಲ, ಸೈಡಲ್ಲಿ ಇಟ್ಟು ನಾನು ಮಾಡ್ಕೋತಾ ಇರೋದು. ಇದಕ್ಕೆ ಮಿಕ್ಸಿಗೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಯಾಕಂದರೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತಿದೆ. ಇವಾಗ ಇದು ರೆಡಿ ಆಗಿದೆ. ಗಂಜಿ ಜೊತೆ ಪರ್ಫೆಕ್ಟ್ ಕಾಂಬಿನೇಷನ್. ಈ ರೆಸಿಪಿನ ಏನಾದರೂ ನೀವು ಗಂಜಿ ಜೊತೆ ಮಾಡಿಕೊಂಡ್ರೆ 2 ತುತ್ತು ಜಾಸ್ತಿನೇ ಊಟ ಮಾಡ್ತೀರಾ. ಸೊ ನೋಡಿದ್ರಲ್ಲ, ಮಾವಿನ ಹಣ್ಣಿನ ಸಾರು ಮಂಗಳೂರು ಸ್ಟೈಲಲ್ಲಿ. ಸೊ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, subscribe ಮಾಡಿ for more videos. Thank you so much for watching.